ಎಲ್ಲರಿಗೂ ನಮಸ್ಕಾರ. ನಾನು ಮಾಧವರೆಡ್ಡಿ ಪಾವಗಡ. ಇವತ್ತಿನ ಸಂಚಿಕೆಯಲ್ಲಿ ಪಾವಗಡ ಟೌನಿನ ಪಶ್ಚಿಮಕ್ಕೆ 10 ಕಿಲೋಮೀಟರ್ ದೂರದ ಮುಗದಾಳ ಬೆಟ್ಟ ಮತ್ತು ಕರಿಯಮ್ಮನ ಪಾಳ್ಯದ ವಿಶೇಷ ಚಿತ್ರಣ ನಿಮಗಾಗಿ. ಇದು ಮುಗದಾಳ ಬೆಟ್ಟ. ಇದು ಕರಿಯಮ್ಮನ ಪಾಳ್ಯದ ಚಿತ್ರಣ. ಹಳೆ ಮಾರಮ್ಮನ ಗುಡಿ, ಆಲದ ಮರ, ಊರ ಮುಂದಿನ ಜಾಗ, ಶಾಲೆ ಹಾಗೂ ಅದರ ಮೈದಾನ, ಗಾಳಿಗೋಪುರ ಎಲ್ಲವನ್ನೂ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಇದು ಗಾಳಿಗೋಪುರ ಊರ ಮುಂದೆ ಇದೆ. ಶತ್ರುಗಳು ಬರುವುದು ಕಂಡುಬಂದರೆ ಈ ಗಾಳಿಗೋಪುರದ ಮೇಲಿನಿಂದ ಜಾಗಟೆ ಬಾರಿಸುವ ಮೂಲಕ ಅಥವಾ ಬೆಂಕಿ ಹೊಗೆಯನ್ನು ಹಾಕುವ ಮೂಲಕ ಅಲ್ಲಿನ ಸೈನಿಕರಿಗೆ ಮತ್ತು ರಾಜನಿಗೆ ತಕ್ಷಣವೇ ಎಚ್ಚರಿಕೆಯ ಸಂದೇಶ ಇಲ್ಲಿಂದ ರವಾನಿಸಲಾಗುತ್ತಿತ್ತು. ಇದು ಕರಿಯಮ್ಮನ ಪಾಳ್ಯದ ಕುಡಿಯುವ ನೀರಿನ ಹಳೆ ಸೇದುವ ಬಾವಿ. 10 ಮಟ್ಟು ಆಳಕ್ಕೆ ಇದೆ. ಈ ನೀರನ್ನು ಬಳಸ್ತಾ ಇಲ್ಲ. 4 ದಿಕ್ಕಿಗೂ ನೀರು ಸೇದುವಂತಹ ಒಂದು ವ್ಯವಸ್ಥೆಯನ್ನು ನಾವಿಲ್ಲಿ ಕಾಣಬಹುದು. ಅದರ ಮೇಲುಗಡೆ ಜಾಲರ ಹಾಕಿದ್ದಾರೆ, ರಕ್ಷಣಾ ಹಿತದೃಷ್ಟಿಯಿಂದ, ಯಾರಿಗೂ ತೊಂದರೆ ಆಗಬಾರ್ದು ಅಂತ. ದೊಡ್ಡ ಬಾವಿ. ಆ ಊರಿನಲ್ಲಿ ಇರ್ತಕ್ಕಂಥ ಮಾರಮ್ಮ ದೇವಿಯ ದೇವಾಲಯ. ಮುಗದಾಳ ಬೆಟ್ಟಕ್ಕೆ ಹತ್ತಬೇಕಾದ್ರೆ ಇದು ಮೊದಲ ಹೆಬ್ಬಾಗಿಲು. ಇದ್ರ ಮುಖಾಂತರನೇ ಹೋಗಬೇಕಾಗಿತ್ತು. ಪಾಳೆಯಗಾರರ ಕಾಲಘಟ್ಟದ್ದು. ಅಲ್ಲಿಂದ ಬಂದ ಮೇಲೆ ಬೆಟ್ಟ ಹತ್ತಬೇಕು. ಬೆಟ್ಟ ಹತ್ತೋದಕ್ಕೆ ಇದು ದಾರಿ. ಬೈಕು ಮತ್ತು ಕಾರ್ನಿಂದ ಇಲ್ಲಿಯ ತನಕ ಒಂದು ಕಾಲು ಬೆಟ್ಟದ ತನಕ ಬರಬಹುದು. ಇಲ್ಲಿ ಕರಿಯಮ್ಮ ದೇವಿಯ ಹೊಸ ದೇವಾಲಯವನ್ನು ಇಲ್ಲಿ ಕಟ್ಟಿದ್ದಾರೆ. ಕರಿಯಮ್ಮ ದೇವಿ ಎಂದರೆ ಬೇರೆ ಯಾರೂ ಅಲ್ಲ, ಚಾಮುಂಡೇಶ್ವರಿ, ದುರ್ಗೆಯ ಮತ್ತೊಂದು ಉಗ್ರ ಹಾಗೂ ಶಕ್ತಿಶಾಲಿ ಸ್ವರೂಪ. ಜನಸಾಮಾನ್ಯರು, ರೈತರು ಮತ್ತು ಪಾಳೆಯಗಾರರು ತಮಗೆ ಅತ್ಯಂತ ಹತ್ತಿರದ ದೇವತೆಯಾಗಿ ಈಕೆಯನ್ನು ಅತ್ಯಂತ ಭಕ್ತಿಯಿಂದ ಆರಾಧಿಸ್ತಾರೆ. ಕರಿ ಎಂದರೆ ಕಪ್ಪು ಅಥವಾ ಕೃಷ್ಣವರ್ಣ. ದುಷ್ಟರ ಸಂಹಾರದ ಸಮಯದಲ್ಲಿ ದೇವಿಯು ಮಹಾಕಾಳಿ ಅಥವಾ ಚಾಮುಂಡಿಯ ರೂಪ ತಳೆದಾಗ ಕಪ್ಪಾದ ಕ್ರಾಂತಿಯಿಂದ ಕಂಗೊಳಿಸುತ್ತಾಳೆ. ಇತಿಹಾಸವನ್ನು ಅವಲೋಕನ ಮಾಡಿ ನೋಡಿದಾಗ ನಿಡಗಲ್ಲು ಪಾಳೆಗಾರರು ಯುದ್ಧಕ್ಕೆ ಹೊರಡುವ ಸಂದರ್ಭಗಳಲ್ಲಿ ಈ ದೇವಿಗೆ ಪೂಜೆ ಸಲ್ಲಿಸಿ ಕಾರ್ಯೋನ್ಮುಖರಾಗುತ್ತಿದ್ದರು. ಕಷ್ಟದಲ್ಲಿದ್ದ ಭಕ್ತರನ್ನು ಕಾಯಲು ಕರುಣೆಯ ಕಡಲಾದರೂ ಈ ಕರಿಯಮ್ಮ ತಾಯಿ. ಬರಡಾದ ಪಾವಗಡದ ಮಣ್ಣಿನಲ್ಲಿ ಹಸಿರನ್ನು ಉಳಿಸಿದ ಮಾಂತ್ರಿಕ ಶಕ್ತಿಯೇ ಈ ನಮ್ಮ ಕರಿಯಮ್ಮ. ಇಲ್ಲಿರ್ತಕ್ಕಂಥದ್ದು ಇವರ ಶಾಂತಿ ಸ್ವರೂಪದ ಪ್ರತಿಮೆ. ಇಲ್ಲಿ ಮೊದಲು ಹಳೆ ಗುಡಿ ಇತ್ತು. ಈಗ ಹೊಸದಾಗಿ ಗುಡಿಯನ್ನು ಕಟ್ಟಿಸಿದ್ದಾರೆ. ಕಾಲು ಬೆಟ್ಟದಲ್ಲಿ ಈ ದೇವಾಲಯ ಇದೆ. ನಿಸರ್ಗದ ಮಡಿಲಲ್ಲಿ ಈ ದೇವಾಲಯವನ್ನು ಕಟ್ಟಿದ್ದಾರೆ. ಇಲ್ಲಿನ ಪ್ರಕೃತಿಯ ಚಿತ್ರಣ ನಿಜಕ್ಕೂ ವರ್ಣನಾತೀತ. ದೇವಾಲಯದಲ್ಲಿ ನೇತು ಹಾಕಿರುವ ಸಾಲುಗಂಟೆಗಳು ಹೊಸ ಮಾದರಿಯ ಒಂದು ದೇವಾಲಯ. ಇದು ಹೊಸದಾಗಿ ಕಟ್ಟಿದ್ದಾರೆ. ದೇವಾಲಯ ತುಂಬನೇ ಸುಂದರವಾಗಿದೆ. ಪ್ರತಿ ಬುಧವಾರ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ಇರುತ್ತೆ. ಅಂದು ಪೂರ್ತಿ ಈ ಪೂಜಾರರು ಇಲ್ಲಿ ನಿಮಗೆ ಲಭ್ಯ ಇರ್ತಾರೆ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಿಂದ ಭಕ್ತಾದಿಗಳು ಈ ದೇವಾಲಯಕ್ಕೆ ಬರ್ತಾರೆ. ಇಲ್ಲಿನ ಸುತ್ತ ಇರತಕ್ಕಂಥ 7 ಹಳ್ಳಿಗಳ
ದೇವತೆ ಈ ಕರಿಯಮ್ಮ ತಾಯಿ. 7 ಹಳ್ಳಿಯ ಜನ ಬಹಳ ಭಯ ಭಕ್ತಿಯಿಂದ ಈ ತಾಯಿಗೆ ನಡ್ಕೊತಾರೆ. ಬಹಳ ಪ್ರಶಾಂತವಾದ ಜಾಗದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಾಲಯದ ಹತ್ರ ಬಂದರೆ ಬೇಗ ಹಿಂದಿರುಗಬೇಕು ಅಂತ ಅನಿಸೋದೇ ಇಲ್ಲ. ವಾತಾವರಣ ಬಹಳ ಪ್ರಶಾಂತವಾಗಿದೆ, ನಿಶ್ಶಬ್ದವಾದ ಪ್ರದೇಶ. ಬೆಟ್ಟದ ತಪ್ಪಲಲ್ಲಿ ಇರೋದ್ರಿಂದ ಬಹಳ ಸುಂದರವಾಗಿ ಕಾಣಿಸುತ್ತೆ ಈ ದೇವಾಲಯ. ಮುಗದಾಳ ಬೆಟ್ಟದ ಕಾಲು ಬೆಟ್ಟದಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ದೇವಾಲಯದ ಹಿಂಭಾಗ ಕಳಸ ಗೋಪುರವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ತಾವು. ದೇವಾಲಯದ ಅರ್ಚಕರು KH ರಾಮಸ್ವಾಮಿ ನಾಯಕ. ಕರಿಯಮ್ಮ ದೇಗುಲದ ಮುಂಭಾಗ ಭೂತಪ್ಪನ ಗುಡಿ. ಭೂತಪ್ಪ ಈ ಒಂದು ಗುಹೆಯಲ್ಲಿ ನೆಲೆಸಿದರೆ. ಇದು ಆ ದೇವಾಲಯದ ಮುಂಭಾಗನೇ ಇದೆ, ಚಿಕ್ಕ ಗುಹೆ. ಆ ಒಳಗಡೆ ಕಲ್ಲಿನ ಬೆನಕಗಳನ್ನು ಇಟ್ಟಿದ್ದಾರೆ. ಇದನ್ನು ಭೂತಪ್ಪ ಅಂತಂದು ಹೇಳ್ಕೊಂಡು ಆರಾಧನೆ ಮಾಡ್ತಾರೆ. ಮುಗದಾಳ ಬೆಟ್ಟವನ್ನು ಹತ್ತೋದಕ್ಕೆ ದಾರಿ ಈ ರೀತಿ ಇದೆ. ವಯೋವೃದ್ಧರು ಕೂಡ ಈ ಬೆಟ್ಟನ ಹತ್ತಬಹುದು, ಆದರೆ ಬಹಳ ಹೈಟ್ ಇದೆ. ಬೆಟ್ಟ ಹತ್ತೋದಕ್ಕೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಈ ಬೆಟ್ಟದ ಮೇಲೂ ಸಮೇತ ಮೊದಲು ಮನೆಗಳಿದ್ವು. ಆಗ ಮನೆ ಇದ್ವು ಅಂತ ಹೇಳೋದಕ್ಕೆ ಇತಿಹಾಸದ ಆಕಾರಗಳಾಗಿ ಆ ಮನೆಗಳ ಬುನಾದಿಗಳನ್ನ ನಾವಿಲ್ಲಿ ಕಾಣಬಹುದು. ಇದು ಬೆಟ್ಟ ಹತ್ತೋದಕ್ಕೆ ದಾರಿ. ಅಕ್ಕಪಕ್ಕ ಗಿಡ ಮರ ಬೆಳ್ಕೊಂಡಿದ್ದಾವೆ. ಹಳೆಯ ಮನೆಯ ಕಟ್ಟಡಗಳು, ಕೋಟೆ, ಕೊತ್ತಲ, ಬುರ್ಜು, ಬತ್ತೇರಿ ಎಲ್ಲವನ್ನ ಇಲ್ಲಿ ಕಾಣಬಹುದು. ಪುಡಿಗಲ್ಲಿನಿಂದ ಇಲ್ಲಿ ಆಗ ಮನೆಗಳನ್ನ ಕಟ್ಕೊಂಡಿದ್ದಾರೆ. ಎಲ್ಲ ಕಲ್ಲಿನ ಮನೆಗಳು. ಬೆಟ್ಟದ ಮೇಲಿನ ಚಿತ್ರಣ. ಕೆಳಗಡೆ ಕಾಣಿಸ್ತಕ್ಕಂಥದ್ದು ಮುಗದಾಳ ಬೆಟ್ಟದ ಊರು. ಈ ಮುಗದಾಳ ಬೆಟ್ಟದ ದಕ್ಷಿಣ ಭಾಗಕ್ಕೆ ಈ ಬೆಟ್ಟದ ಹೆಸರಿನ ಊರೇ ಇದೆ. ಆ ಊರ ಹೆಸರು ಕೂಡ ಮುಗದಾಳ ಬೆಟ್ಟ. ಈ ಬೆಟ್ಟದ ಮೇಲೆ ಬಹಳ ಕರಡಿಗಳು ಇದ್ದಾವೆ ಅಂತಂದು ಕರಿಯಮ್ಮನ ಪಾಳ್ಯದ ಜನ ಹೇಳಿದರು. ಅದಕ್ಕೆ ಕರಿಯಮ್ಮನ ಪಾಳ್ಯದ ಊರಿನ ಬೀದಿ ನಾಯಿ ನಮ್ಮ ಸಹಾಯಕ್ಕೆ ಬಂತು. ಅದಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಆಗಿನ ಮನುಷ್ಯ ಬೆಟ್ಟದ ಮೇಲೆ ವಾಸ ಮಾಡೋದಕ್ಕೆ ಏನು ಸವಲತ್ತು ಬೇಕಾಗಿತ್ತು ಆ ಎಲ್ಲ ಸವಲತ್ತನ್ನು ಈ ಬೆಟ್ಟದ ಮೇಲೆ ನಾವು ಕಾಣ್ಬೋದು. ದೂರ ದೂರದ ಹೊಲ ಗದ್ದೆಗಳು, ರಸ್ತೆಗಳು ಎಲ್ಲವನ್ನ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಮುಗದಾಳ ಬೆಟ್ಟ ಎಂಬುದು ಪಾವಗಡ ತಾಲ್ಲೂಕಿನ ಕರಿಯಮ್ಮನ ಪಾಳ್ಯ ಗ್ರಾಮದ ಬಳಿ ಇರುವ ಇತಿಹಾಸ ಮತ್ತು ಪ್ರಕೃತಿ ಸೌಂದರ್ಯದ ಅಪೂರ್ವ ಸಂಗಮವಾಗಿರುವ ಒಂದು ಐತಿಹಾಸಿಕ ಬೆಟ್ಟ ಆಗಿದೆ. ಪಾವಗಡ ಭಾಗದ ಪ್ರಮುಖ ಕೋಟೆ ಬೆಟ್ಟಗಳ ಸಾಲಿನಲ್ಲಿ ಇದು ಕೂಡ ಒಂದಾಗಿದೆ. ಇತಿಹಾಸ ಮತ್ತು ಪಾಳೆಯಗಾರರ ನಂಟು. ನಿಡಗಲ್ಲು ದುರ್ಗವನ್ನು ಆಳುತ್ತಿದ್ದ ಪಾಳೆಯಗಾರರ ಆಡಳಿತಾವಧಿಯಲ್ಲಿ ಮುಗದಾಳ ಬೆಟ್ಟವು ಒಂದು ಪ್ರಮುಖ ಆಯಾಕಟ್ಟಿನ ಸ್ಥಳವಾಗಿತ್ತು. ಇಲ್ಲಿನ ಹಳೆಯ ಕಲ್ಲಿನ ಪ್ರವೇಶ ದ್ವಾರ ಮತ್ತು ಕಾವಲು ಬುರುಜುಗಳು ಅವಶೇಷಗಳು ಈ ಬೆಟ್ಟದ ಮೇಲಿದ್ದ ಸಣ್ಣ ಮಟ್ಟದ ಸೈನಿಕ ನೆಲೆ ಅಥವಾ ರಕ್ಷಣಾ ಕೋಟೆಯನ್ನು ಸಾಬೀತುಪಡಿಸುತ್ತವೆ. ಯುದ್ಧದ ಸಮಯದಲ್ಲಿ ಶತ್ರುಗಳ ಚಲನವಲನವನ್ನು ಗಮನಿಸಲು ಈ ಬೆಟ್ಟವನ್ನು ವೀಕ್ಷಣಾ ಗೋಪುರವಾಗಿ ಬಳಸಲಾಗುತ್ತಿತ್ತು. ಭಾರತೀಯ ಪುರಾಣಗಳ ಪ್ರಕಾರ ತುಮಕೂರು ಮತ್ತು ಚಿತ್ರದುರ್ಗದ ಹಲವು ಬೆಟ್ಟಗಳಲ್ಲಿ ಮುದ್ಗಲ ಮಹರ್ಷಿಗಳು ತಪಸ್ಸು ಮಾಡಿದ್ರು ಎಂಬ ಪ್ರತೀತಿ ಇದೆ. ಮುದ್ಗಲ ಎಂಬ ಹೆಸರು ಕಾಲಕ್ರಮೇಣ ಜನಸಾಮಾನ್ಯರ ಬಾಯಿಯಲ್ಲಿ ಮರುರೂಪಗೊಂಡು ಮುಗದಾಳ ಎಂದಾಗಿರಬಹುದು. ಬಯಲು ಸೀಮೆಯ ಗಡಿಗೆ ಹೊಂದಿಕೊಂಡಿರುವ ಮುಗಿಲನ್ನು ಮುಟ್ಟುವಂತಹ ಎತ್ತರದ ಬೆಟ್ಟ ಎಂಬ ಅರ್ಥದಲ್ಲೂ ಸ್ಥಳೀಯವಾಗಿ ಈ ಹೆಸರು ಬಂದಿರಬಹುದು.
ಆ ಬೆಟ್ಟದ ಮೇಲೆ ವಿಶಾಲವಾದ ಜಾಗ, ಮಣ್ಣಿನ ಜಾಗ ಇದೆ. ಅದನ್ನು ತಾವು ಈಗ ವೀಕ್ಷಣೆ ಮಾಡ್ತಾ ಇದ್ದೀರಿ. ಈ ಬೆಟ್ಟದ ತಪ್ಪಲಿನಲ್ಲಿರುವ ಕರಿಯಮ್ಮನ ಪಾಳ್ಯದಲ್ಲಿ ಪ್ರಸಿದ್ಧ ಕರಿಯಮ್ಮ ದೇವಿಯ ಆರಾಧನೆ ನಡೆಯುತ್ತದೆ. ಹಿಂದೆ ಪಾಳೆಯಗಾರರ ಕಾಲದಲ್ಲಿ ಬೆಟ್ಟದ ಮೇಲಿನ ಕಾವಲುಗಾರರು ಮತ್ತು ಗ್ರಾಮಸ್ಥರು ದೇವಿಯ ಕೃಪೆಗಾಗಿ ಹಾಗೂ ರಕ್ಷಣೆಗಾಗಿ ಬೆಟ್ಟದ ಪರಿಸರದಲ್ಲಿ ಪೂಜೆ ಸಲ್ಲಿಸುತ್ತಿದ್ದರು. ಈ ಬೆಟ್ಟದಲ್ಲಿ ಇಂದಿಗೂ ರಹಸ್ಯ ಗುಹೆಗಳು, ಕಲ್ಲಿನ ಸೀಳು, ನೈಸರ್ಗಿಕ ನೀರಿನ ಸೌಲಭ್ಯಗಳನ್ನು ತಾವು ಕಾಣಬಹುದು. ಇತಿಹಾಸದ ಪುಟಗಳಲ್ಲಿ ಮರೆಯಾಗಿರುವ ನಿಡಗಲ್ಲು ಪಾಳೆಗಾರರ ಶೌರ್ಯಕ್ಕೆ ಸಾಕ್ಷಿಯಾಗಿ ಕರಿಯಮ್ಮನ ಪಾಳ್ಯದ ತಾಯಿಯ ಮಡಿಲಲ್ಲಿ ಭವ್ಯವಾಗಿ ನಿಂತಿರುವ ಈ ಮುಗದಾಳ ಬೆಟ್ಟವು ತನ್ನ ಒಡಲಲ್ಲಿ ಅದೆಷ್ಟೋ ರಹಸ್ಯ ಗುಹೆಗಳನ್ನು, ಹಳೆಯ ಕಣಜಗಳನ್ನು ಅಡಗಿಸಿಟ್ಟುಕೊಂಡಿದೆ. ಒಂದು ಅದ್ಭುತ ಐತಿಹಾಸಿಕ ತಾಣ ಇದಾಗಿದೆ. ಇದು ಅಂತರಗಂಗೆ ದೊಣೆ. ಇದು ಆ ಮುಗದಾಳ ಬೆಟ್ಟದಲ್ಲಿ ಇರ್ತಕ್ಕಂಥ ಒಂದು ಕೊರಕಲು. ಇದ್ರ ಒಳಗಡೆ ಏನಾದರೂ ಪ್ರಾಣಿ ಪಕ್ಷಿಗಳು ಬಿದ್ದುಬಿಟ್ರೆ ಮ್ಯಾಲಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಮುಗಿತು ಅವುಗಳ ಕತೆ. ಪ್ರಪಾತಕ್ಕಿದೆ ಇದು. ಇದು ಕರಿಯಮ್ಮನ ಹೆಜ್ಜೆ. ಕರಿಯಮ್ಮ ಬೆಟ್ಟದ ಮೇಲೆಲ್ಲ ಓಡಾಡಿದ್ದಾರೆ ಅಂತಂದು ಆ ಮೇಲ್ಗಡೆ ಜನವಸತಿ ಇತ್ತು ಅಂದಿದ್ದಕ್ಕೆ ಇಲ್ಲೆಲ್ಲ ಒಳಕಲ್ಲುಗಳನ್ನ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ಸುಮಾರು ಒಳಕಲ್ಲುಗಳು ಈ ಬೆಟ್ಟದ ಮೇಲೆ ಇತಿಹಾಸವನ್ನು ಸಾರ್ತಾ ನಿಂತಿದ್ದಾವೆ. ಹಲವಾರು ಊರು ಬಾಗಿಲುಗಳು ಇಲ್ಲಿದ್ದಾವೆ. ಬಹುಶಃ ಮುಗದಾಳ ಬೆಟ್ಟ 5 ಸುತ್ತಿನ ಕೋಟೆಯನ್ನು ಹೊಂದಿತ್ತು ಅನ್ನೋದಕ್ಕೆ ಆಕಾರಗಳು ಕಾಣಿಸ್ತವೆ. ಈ ಚಿಕ್ಕ ಚಿಕ್ಕ ಕಿಂಡಿಯಲ್ಲಿ ಬಂದೂಕುಗಳನ್ನ ಇಟ್ಟು ಏನಾದರೂ ಶತ್ರುಗಳು ಬಂದರು ಅಂದರೆ ಇಲ್ಲಿಂದ ಶೂಟ್ ಮಾಡ್ತಾಯಿದ್ರು. ನೋಡ್ತಾ ಇದ್ದೀರಿ. ಪುಡಿಗಲ್ಲುಗಳಿಂದ ಮಾಡಲ್ಪಟ್ಟ ಕೋಟೆ ಇದು. ಆ ಬೆಟ್ಟದ ಮೇಲಿನ ಚಿತ್ರಣ ನಾಯಿ ನಮ್ಮ ಜೊತೆಯಲ್ಲೇ ಬರ್ತಾ ಇದೆ. ಈ ಬೆಟ್ಟದಲ್ಲಿ ಬಹಳಷ್ಟು ಗಿಡಗಳು, ಮರಗಳು ಬೆಳೆದಿದ್ದಾವೆ. ಈ ಕೆಳಗಡೆ ಗಿಡ ಇರ್ತಕ್ಕಂಥದ್ದು 10 ಮಟ್ಟು ಆಳದ ಒಂದು ದೊಣೆ. ಅದಕ್ಕೆ ಹೊಂದಿಕೊಂಡಂತೆ ಕೋಟೆಗಳನ್ನ ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ. ವಿಜಯನಗರ ಪತನದ ನಂತರ ತಲೆ ಎತ್ತಿದ ನಿಡಗಲ್ಲು ಮತ್ತು ಪಾವಗಡದ ಪಾಳೆಗಾರರು, ಅದರಲ್ಲೂ ವಿಶೇಷವಾಗಿ ಬಾಳಪ್ಪ ನಾಯಕ ಅಥವಾ ಬಲ್ಲಪ್ಪ ಅಂತಂದು ಕರೀತಾರೆ ಅವ್ರನ್ನ, ಅವರ ವಂಶಸ್ಥರು ಈ ಮುಗದಾಳ ಬೆಟ್ಟವನ್ನು ಸುತ್ತಮುತ್ತಲಿನ ಶತ್ರುಗಳ ಚಲನವಲನ ಗಮನಿಸಲು ಕಾವಲುಗಾರರ ಹಳ್ಳಿಯಾಗಿ ಮತ್ತು ಸೈನಿಕ ನೆಲೆಯಾಗಿ ಈ ಒಂದು ಬೆಟ್ಟವನ್ನು ಬಳಸ್ತಾ ಇದ್ರು ಅಂತಂದೇಳಿ ಇತಿಹಾಸ ಒಂದು ಕಡೆ ನಮಗೆ ತಿಳಿಸುತ್ತೆ. ಈ ಬಲ್ಲಪ್ಪ ಅಥವಾ ಬಾಳಪ್ಪ ಪಾವಗಡದ ಪಾಳೆಗಾರರು ಆಗಿದ್ದರು. ಇದೊಂದು ನೈಸರ್ಗಿಕ ಚಿತ್ರಣವನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಒಂದು ಚಿಕ್ಕ ಗುಂಡುಗಳ ಮೇಲೆ ದೊಡ್ಡ ಗುಂಡು ಕೂತಿದೆ. ಅದು ನಿಮಗೆ ಯಾವ ರೀತಿ ಗೋಚರಿಸುತ್ತೆ ನೋಡಿ ಒಂದು ಸಾರಿ. ಇದು ಹೆಂಗೆ ಕಾಣಿಸುತ್ತೆ ಅಂದರೆ, ಒಂದು ಕಡೆ ಕಪ್ಪೆ ಕೂತಿದ್ದಂಗೆ ಕಾಣಿಸುತ್ತೆ, ಇನ್ನೊಂದು ಕಡೆ ಹಾವು ಕೂತಿದ್ದಂಗೆ ಕಾಣಿಸುತ್ತೆ, ಮತ್ತೊಂದು ಕಡೆ ಇದು ಹೆಂಗೆ ಕಾಣಿಸುತ್ತೆ ಅಂತಂದರೆ ಏರೋಪ್ಲೇನ್ ಹಾರುವ ಸ್ಥಿತಿಯಲ್ಲಿ ಯಾವ ರೀತಿ ಇದೆಯೋ ಆ ರೀತಿ ಕಾಣಿಸುತ್ತೆ. ಈಗ ನಿಮಗೆ ಗೋಚರಿಸುತ್ತೆ ನೋಡಿ. ನಿಸರ್ಗ ಅದ್ಭುತ. ಎಂಥ ಚಿಕ್ಕ ಒಂದು ಗುಂಡದ ಮೇಲೆ ಈ ದೊಡ್ಡ ಗುಂಡು ಕೂತಿದೆ. ಪ್ರಕೃತಿಯ ವಿಸ್ಮಯ ಚಿತ್ರಣ ಇದು. ಯಾವ ರೀತಿ ಕೂತಿದೆ ನೋಡ್ರಿ. ಇದು ಯಾವ ರೀತಿ ತಮಗೆ ಗೋಚರಿಸ್ಬೋದು, ಏರೋಪ್ಲೇನೋ ಕಪ್ಪೆನೋ ನೋಡ್ರಿ ಯಾವ ರೀತಿ ಕೂತಿ. ಇಂತಹ ಸುಂದರ ಚಿತ್ರಣವನ್ನು ಈ ಒಂದು ಬೆಟ್ಟದಲ್ಲಿ ನಾವು ಕಂಡ್ವಿ. ಇಲ್ಲಿ ಅಂತಃಪುರ ಅದು ಇತ್ತು, ಆ ಮೇಲ್ಭಾಗದಲ್ಲಿದೆ. ಇದು ಪಾಳೆಯಗಾರರ ಪತ್ನಿಯರು, ರಾಜಕುಮಾರಿಯವರು
ಮತ್ತು ರಾಜಮನೆತನದ ಇತರ ಮಹಿಳೆಯರು ವಾಸಿಸುವ ವಿಶೇಷವಾದ ಒಂದು ಅರಮನೆಯ ಭಾಗ ಅಥವಾ ನಿವಾಸವನ್ನು ಈಗ ಈ ಚಿತ್ರಣ ಆದಮೇಲೆ ತೋರಿಸ್ತೀವಿ ನಾವು. ಇದೆಲ್ಲವೂ ಬೆಟ್ಟದ ಮೇಲೆ ಇರ್ತಕ್ಕಂಥ ಚಿತ್ರಣ. ಇದು ಅಂತಃಪುರ. ಕೋಟೆಯ ಮೇಲೆ ಶತ್ರುಗಳು ದಾಳಿ ಮಾಡಿದಾಗಲೂ ತಕ್ಷಣವೇ ತಲುಪಲು ಸಾಧ್ಯವಾಗದಂತೆ ಕೋಟೆಯ ಅತ್ಯಂತ ಒಳಭಾಗದಲ್ಲಿ ಸೈನಿಕರ ತೀವ್ರ ಕಾವಲು ಇರುವ ಜಾಗದಲ್ಲಿ ಇದನ್ನು ನಿರ್ಮಿಸಲಾಗುತ್ತಿತ್ತು. ಯಾವುದನ್ನು? ಅಂತಃಪುರನ. ಈಗ ನಾವು ನೋಡ್ತಿರ್ತಕ್ಕಂಥ ಒಂದು ಜಾಗ, ಪ್ರತಿ ವರ್ಷ ಕರಿಯಮ್ಮನ ಪಾಳ್ಯದ ಯುವಕರು ಈ ಬೆಟ್ಟದ ಮೇಲೆ ಸ್ವಾತಂತ್ರ್ಯ ದಿನಾಚರಣೆ ದಿನ ರಾತ್ರಿ 12 ಗಂಟೆಗೆ ಬಂದು ಇಲ್ಲಿ ಬೆಟ್ಟದ ತುಟ್ಟ ತುದಿಯಲ್ಲಿ ಧ್ವಜಾರೋಹಣ ಮಾಡ್ಕೊಂಡು ಹೋಗ್ತಾರೆ. ಅಂತಃಪುರದ ಬಗ್ಗೆ ಹೇಳ್ತಾ ಇದ್ವಿ. ಕೋಟೆಯ ಮೇಲೆ ಶತ್ರುಗಳು ದಾಳಿ ಮಾಡಿದಾಗಲೂ ತಕ್ಷಣವೇ ತಲುಪಲು ಸಾಧ್ಯವಾಗದಂತೆ ಕೋಟೆಯ ಅತ್ಯಂತ ಒಳಭಾಗದಲ್ಲಿ ಸೈನಿಕರ ತೀವ್ರ ಕಾವಲು ಇರುವ ಜಾಗದಲ್ಲಿ ಇದನ್ನು ನಿರ್ಮಿಸಲಾಗುತ್ತಿತ್ತು. ಈ ಕೋಟೆ ಒಳಗಡಿಕೆ ಹೋದಾಗ ಅಲ್ಲಿ ಅಂತಃಪುರನ ಕಾಣ್ಬೋದು ನಾವು. ಕೋಟೆ ನೋಡಿ, ಕೋಟೆ ಬಾಗಿಲು ಸುಮಾರು 3 ಕೋಟೆ ಬಾಗಿಲುಗಳು ಈಗಿದ್ದಾವೆ, ಸದ್ಯಕ್ಕೆ ನಮಗೆ ಗೋಚರಿಸ್ತವೆ. ಇಲ್ಲಿಗೆ ರಾಜ ಮತ್ತು ರಾಜಮನೆತನದ ಆಪ್ತರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶ ಇಲ್ಲಿ ಇರ್ತಿರಲಿಲ್ಲ. ಅಂತಃಪುರದಲ್ಲಿ ಅಂತಃಪುರಗಳಿಗೆ ಕಡ್ಡಾಯವಾಗಿ ಕಲ್ಲಿನ ರಹಸ್ಯ ಸುರಂಗಗಳು ಅಥವಾ ಸೀಳು ಹಾದಿಗಳನ್ನು ಮಾಡಿರುತ್ತಿದ್ದರು. ಕೋಟೆ ಶತ್ರುಗಳ ವಶವಾದರೆ ರಾಜಮನೆತನದ ಮಹಿಳೆಯರು ಸುರಕ್ಷಿತವಾಗಿ ಬೆಟ್ಟದ ಕೆಳಗೆ ತಪ್ಪಿಸಿಕೊಳ್ಳಲು ಇವು ಬಳಕೆಯಾಗುತ್ತಿದ್ದವು. ಇಂಥವುಗಳನ್ನು ಈ ಬೆಟ್ಟದ ಮೇಲೆ ನಾವು ಕಾಣಬಹುದು. ನೋಡ್ತಾ ಇದ್ದೀರಿ ತಾವು ಮುಗದಾಳ ಬೆಟ್ಟದ ಮೇಲಿನ ಸುಂದರ ರಮಣೀಯ ಚಿತ್ರಣವನ್ನು. ಪುಡಿಗಲಿನಿಂದ ಮಾಡಲ್ಪಟ್ಟ ಕೋಟೆಗಳು, ಇಳಿಜಾರು ಪ್ರದೇಶಗಳು ಬೆಟ್ಟದ ಮೇಲೆ ಕಾಣಬಹುದು. ಇದು ಅಂತಃಪುರದ ಜಾಗ. ಸುತ್ತೂರ ಕೋಟೆಯ ಚಿತ್ರಣವನ್ನು ನೋಡ್ತಾ ಇದ್ರಿ. ಇದರ ಮಧ್ಯಭಾಗದಲ್ಲಿ ಅಂತಃಪುರ ಇತ್ತು. ರಾಣಿಯರು, ರಾಜಕುಮಾರಿಯರು ಹೆಚ್ಚಾಗಿ ಇಲ್ಲಿ ವಾಸ ಮಾಡ್ತಿದ್ರು. ಇದು ಅವರಿಗೆ ಸುರಕ್ಷಿತವಾಗಿದ್ದಂತಹ ಒಂದು ತಾಣ ಆಗಿತ್ತು. ಈ ಬೆಟ್ಟದ ಮೇಲಿನ ಸುಂದರ ಚಿತ್ರಣ ಕರಡಿ ಕುಪ್ಪೆ ಅಥವಾ ಕರಡಿ ಗುಡ್ಡೆ ಅಂತಂದು ಇದನ್ನು ಕರೀತಾರೆ. ಕರಡಿ ಕುಪ್ಪೆ. ಆ ಕಲ್ಲುಗಳು ಯಾವ ರೀತಿ ನಿಂತಿದ್ದಾವೆ ನೋಡ್ತಾ ಇದ್ದೀರಿ, ಬಹಳ ಸುಂದರವಾಗಿ ಕಾಣಿಸುತ್ತೆ. ಇದು ಪಿರಂಗಿಯ ಒಂದು ತುಂಡು ಈ ಬೇಲಿ ಮಧ್ಯದಲ್ಲಿದೆ. ಇದು ಬೆಟ್ಟದ ಮೇಲ್ಭಾಗದಲ್ಲಿದೆ. ಊರ ಚಿತ್ರಣ ಮತ್ತೆ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ ತಾವು. ಈ ಮುಗದಾಳ ಬೆಟ್ಟ ಏನಿದೆ ಇದನ್ನು ಪೂರ್ವಕ್ಕೆ ಹೊರತುಪಡಿಸಿ ಪಶ್ಚಿಮ, ಉತ್ತರ, ದಕ್ಷಿಣ ಆಮೇಲೆ ಮೇಲ್ಭಾಗ ಈ ದಿಕ್ಕುಗಳಲ್ಲಿ ಜಾಸ್ತಿ ಗಿಡ ಮರಗಳಿದ್ದಾವೆ ಈ ಬೆಟ್ಟದಾಗೆ. ಪೂರ್ವ ದಿಕ್ಕಿಗೆ ಯಾಕೆ ಗಿಡ ಮರ ಇಲ್ಲ ಅಂತಂದರೆ ಅಲ್ಲಿ ನುಡುಪಾದ ಕಲ್ಲಿನ ಒಂದು ಬೆಟ್ಟ ಅದು. ಅದಕ್ಕಾಗಿ ಅಲ್ಲಿ ಗಿಡ ಮರ ಬೆಳೆಯೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಎಲ್ಲ 3 ಥರದ ದಿಕ್ಕುಗಳಲ್ಲಿ ಗಿಡ ಮರ ಯಥೇಚ್ಛವಾಗಿ ಬೆಳೆದಿದ್ದಾವೆ. ಇದು ಕುದುರೆ ಹೆಜ್ಜೆ. ಈ ಬೆಟ್ಟದ ಮೇಲೆ ಕುದುರೆ ಹೆಜ್ಜೆ ಹಾಕ್ಕೊಂಡು ಓಡಾಡಿರೋದು ಅಲ್ಲಲ್ಲಿ ಕುದುರೆ ಹೆಜ್ಜೆ ಕಾಣ್ತೀವಿ. ನಮ್ಮ ವಿಡಿಯೋ ಸಹಾಯಕ್ಕೆ ನಿಂತವರು ಆನಂದ್ ನಾಯ್ಕ ಎನ್, ಸುದೀಪ್ ನಾಯ್ಕ. ಎಲ್ಲರಿಗೂ ಧನ್ಯವಾದಗಳು.